ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಹ್ಯಾಪಿ ಸಂಡೇ ಎಲ್ರಿಗೂ. ನಾನು ಇವಾಗ ಬಂದಿದ್ದೀನಿ ಲ್ಯಾಬ್ ಮುಗಿಸ್ಕೊಂಡು. ಟೈಮ್ ನೋಡಿ 3:30. ಇವಾಗ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ ಮನೆಗೆ. ಅಡುಗೆ ರೆಡಿ ಇದೆ. ಅನ್ನ ಸಾಂಬಾರು ತೋರಿಸ್ತೀನಿ. ಸಾಂಬಾರು ಮತ್ತು ಅನ್ನ ಎರಡೂ ರೆಡಿ ಇದೆ. ಊಟ ಮಾಡಬೇಕು. ಸುಸ್ತಾಯಿತು. ಬ್ಯಾಗ್ನ ಇಲ್ಲೇ ಬಿಸಾಕಿದ್ದೀನಿ. ತೊಗೊಂಬಂದು ಎತ್ತಿಡೋಕ್ಕೂ ಆಗಿಲ್ಲ. ಇವತ್ತು ಅದೇ ಸೀಡ್ಸ್ ತೊಗೊಂಬಂದಿದ್ದೆ. ಇಟ್ಕೊಳ್ಳೋಣ. ಏರ್ ಫಾಲ್ಗೆಲ್ಲ ಬೆಸ್ಟ್ ಸೊಲ್ಯೂಷನ್ನು. ನೋಡೋಣ, ಟ್ರೈ ಮಾಡ್ತೀನಿ, ಹಾಕ್ತೀನಿ ವಿಡಿಯೋ ಮಾಡಿ. ನಿಮ್ಗೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಏರ್ ಫಾಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಏರ್ ಫಾಲ್ ಆಗಿರ್ಬೋದು, ಸ್ಕಿನ್ ಟೋನ್ ಆಗಿರ್ಬೋದು, ಎಲ್ಲದೂ ಅದು ಹೆಲ್ಪ್ ಆಗುತ್ತೆ. ಅದರಿಂದ ನಿಮ್ಮ ಕಡೆನೂ ನಾನು ಶೇರ್ ಮಾಡ್ತೀನಿ. ಈ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದರೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಸಿಮ್ಮಲ್ಲೇ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ನಾನು. ಬಿಸಿಲಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊದಲೇ ಕ್ರಿಸ್ಪಿ ಆಗಿದೆ ನೋಡಿ. ಇದು ಏನು ಹೇಳ್ತಾರೆ, ಇದ್ರದ್ದು ಸೂರ್ಯಕಾಂತಿ ಬೀಜ ಮತ್ತು ವಾಟರ್ ಮೆಲನ್ ಸೀಡ್ಸ್ ಎರಡೂ ಸೇರಿಸಿ ನಾನು ಒಟ್ಟಿಗೆ ಒಣಗಾಕಿಟ್ಟಿದ್ದೆ. ಅದನ್ನು ಎರಡೂ ಸೇರಿಸಿ ಒಟ್ಟಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಅಂಗಡೀಲಿ ಹೇಗಿಟ್ಟಿದ್ರು ಏನೋ ಗೊತ್ತಿಲ್ಲ. ನಾನು ಅದಕ್ಕೆ ಪ್ಲೇಟ್ಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಇಟ್ಟಿದ್ದೆ. ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ಬೇಗ ಹಾಳಾಗೋದಿಲ್ಲ. ಇದಕ್ಕೆ ನಾನು 100 ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೋಬೋದು. ಇದು ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜ. ಇದನ್ನು ಕೂಡ ಇದೆಲ್ಲ ತಿನ್ನೋದ್ರಿಂದ ನಾವು ರೆಗ್ಯುಲರಾಗಿ ಎಣ್ಣೆ ಹಚ್ಚೋದಕ್ಕಾಗಲ್ಲ, ಅಥವಾ ಏನೋ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಸೀರಮ್ ಹಚ್ಕೊಳ್ಳಲ್ಲ. ಅದೆಲ್ಲ ಇದು ಪ್ರಾಬ್ಲಮ್ಮೇ ಇರಲ್ಲ. ಸಾಫ್ಟ್ ಆಗುತ್ತೆ ಹೇರು. ಇದರಲ್ಲೆಲ್ಲ ಆಯಿಲ್ ಕಂಟೆಂಟ್ ಇರೋದ್ರಿಂದ ಮಿಕ್ಸ್ ಆಯಿಲ್ ಹಚ್ಕೊಳ್ಳೋ ಥರ ಫೀಲ್ ಅನಿಸುತ್ತೆ. ಮತ್ತು ನಾನು ಬಾದಾಮಿನೂ ಹಾಕ್ಕೋತೀನಿ. ಕೆಲವ್ರು ಬಾದಾಮಿ, ಗೋಡಂಬಿ ಎಲ್ಲ ಸ್ಕಿಪ್ ಮಾಡ್ತಾರೆ. ಇದೇ ಟೇಸ್ಟು ಇರಬೇಕಲ್ವ. ಬರೀ ಹೆಲ್ದಿ ಅನ್ನೋದಕ್ಕಿಂತ ಹೆಚ್ಚಿಗೆ ಟೇಸ್ಟ್ ಕೇಳುತ್ತೆ. ನಾಲ್ಗೆ ಮಾತ್ರ ಟೇಸ್ಟ್ ಇದ್ರೇ ತಿನ್ನೋಕ್ಕಾಗೋದು. ನಾನು ಬಾದಾಮಿನೂ ಸೇರಿಸ್ಕೊಂಡಿದ್ದೀನಿ. ಮಧ್ಯೆ ಕಡಲೆ ಬೀಜನೂ ಹಾಕ್ಕೋಬೋದು. ಕಡಲೆ ಬೀಜ ಹಾಕ್ಕೊಂಡಿಲ್ಲ ನಾನು. ಸ್ವಲ್ಪ ಕಡಲೆ ಬೀಜ ತಿಂದರೆ ಪಿತ್ತ ಅನಿಸುತ್ತೆ, ಹಾಗಾಗಿ. ಆಮೇಲೆ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಮ ಆಪ್ಷನಲ್ಲು. ಬೇಕು ಅಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಡಾಯಿ ಬಿಸಿಯಾಗಿರೋದ್ರಿಂದ ಬೇಗ ಆಗಿಬಿಡುತ್ತೆ. ಒಂದು 5 ನಿಮಿಷಕ್ಕೆಲ್ಲ ಮುಗ್ದೋಗ್ಬಿಡುತ್ತೆ. ನಾನು ಕೊಬ್ಬರಿ, ಎಳ್ಳು ಅದನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಮ ಆಪ್ಷನಲ್ಲು. ಇದರಲ್ಲಿ ಏನು ತೋರಿಸಿದೀವೋ ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಬೇಡಲಿಲ್ದದನ್ನು ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಎಣ್ಣೆ ತಲೆಗೆ ಅಪ್ಲೈ ಮಾಡೋದೇ. ಬಟ್ ಒಳಗಡೆ ತಿನ್ನೋದ್ರಿಂದ, ನಾವು ಹೊಟ್ಟೆಗೆ ತೊಗೊಳೋದ್ರಿಂದ ಸ್ಕಿನ್ಗೂ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಮತ್ತು ಟೇಸ್ಟಿನೂ ಇರುತ್ತೆ. ನನಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಲ್ಲ. ಜೊತೆಗೆ ನನಗೇನೋ ಗೊತ್ತಿಲ್ಲ, ಎಣ್ಣೆ ಹಚ್ಕೊಂಡ್ರೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಜಾಸ್ತಿ ಹಚ್ಕೊಳ್ಳೋದು ಇಲ್ಲ. ವಾರಕ್ಕೆ 2 ಸಲ ಎಣ್ಣೆ ಹಚ್ಕೋತೀನಿ ಅಷ್ಟೇ. ಡೈಲಿ 1-2 ಸ್ಪೂನ್ ಇದನ್ನು ತಿನ್ಕೋಬೋದು ಅಂತ. ಇದು ಅಗಸೆ ಬೀಜ, ತುಂಬ ಒಳ್ಳೇದು. ಇದಂತೂ ಸಖತ್ ಬೆನಿಫಿಟ್ ಇದೆ. ಏರ್ ಫಾಲ್ ಇರಲಿ, ಹೇರ್ ಸಖತ್ತು ಸಾಫ್ಟ್ ಆಗುತ್ತೆ. ಏನು ಕಂಡೀಷನರ್ ಹಾಕ್ಕೋತಾರೋ, ಈಗ ಕೆಲವರೆಲ್ಲ ಜೆಲ್ ಮಾಡಿ ಹಚ್ಕೋತಾರೆ. ಅದು ಏನು, ನನಗೆ ಅದು ನೋಡಿದ್ರೆ ಅಸಹ್ಯ ಅನಿಸುತ್ತೆ. ಇನ್ನು ಹಚ್ಕೊಂಡು ಸ್ನಾನ ಮಾಡೋದು ಎಲ್ಲಿಂದ ಬಂತು. ಅದಕ್ಕೆ ಇದು ತಿನ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಹುರಿದಿರ್ತೀವಲ್ಲ, ಸಖತ್ ಟೇಸ್ಟ್ ಇರುತ್ತೆ. ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ. ನಾನು ಟೇಸ್ಟ್ ಹುಡ್ಕೊಳ್ಳೋ ನನಗೂ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಬಟ್ ಹೀಗೇ ತಿನ್ಕೋಬೋದು. ಇದಕ್ಕೇನು ಬೇರೆ ಏನು ಆ್ಯಡ್ ಮಾಡೋದು ಬೇಕಾಗಲ್ಲ. ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಉಪ್ಪು ಮತ್ತು ಖಾರ ಸೇರಿಸ್ಕೋತೀನಿ. ಚಾಟ್ ಮಸಾಲನೂ ಹಾಕ್ಕೋಬೋದು. ನಾನು ಚಾಟ್ ಮಸಾಲ ಏನು ಹಾಕ್ಕೊಳ್ಳೋದಿಲ್ಲ. ಜಸ್ಟ್ ಉಪ್ಪು ಮತ್ತು ಖಾರ ಪುಡಿ, ಚೂರು ಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರ್ ಹಾಕ್ಕೋತೀನಿ. ಕಾಳು ಮೆಣಸಿನ ಪುಡಿ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಖಾರ ಪುಡಿ ಸ್ವಲ್ಪ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಪೆಪ್ಪರ್ ಪೌಡ್ರು ಅಷ್ಟೇ, ಅದು 1/4 ಸ್ಪೂನು. ನಾವು ಖಾರ ಕಡಿಮೆ, ಹಂಗಾಗಿ ಉಪ್ಪು ಖಾರ ಸೇರಿಸಿದ್ರೆ ಆ ಟೇಸ್ಟ್ ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಗೋಡಂಬಿ ಫ್ರೈ ಎಲ್ಲ ತಿಂದಿರ್ತೀರಿ ನೀವು, ಅದೇ ಥರ ಇದು ಡಿಫ್ರೆಂಟಾಗಿರುತ್ತೆ. ಸಖತ್ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೊಡ್ಬೋದು ಸ್ನ್ಯಾಕ್ಸ್ ಆಗಿ. ಮಕ್ಕಳು ಕೆಲವರು ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಏನು ಮಾಡಿದ್ರು ತಿನ್ನಲ್ಲ ಅಂತಿರ್ತಾರಲ್ಲ, ಇಂಥದ್ದು ಹೆಲ್ಪ್ ಆಗುತ್ತೆ ಮಕ್ಕಳಿಗೂ ನಮಗೂ ಎಲ್ಲ. ಇದು ನೋಡಿ, ಈರುಳ್ಳಿ, ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಇದು ಬಿಡ್ಸೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕಿಟ್ಬಿಟ್ರೆ ಬಿಡಿಸ್ಕೋಬೋದು ಅಂತ ಅದನ್ನು ಹಾಕಿಟ್ಟಿದ್ದೀನಿ. ಚೂರು ಒಂದು ಅರ್ಧ ಗಂಟೆ ಆಗಲೇ ಆಮೇಲೆ ಈರುಳ್ಳಿ ಬಿಡಿಸ್ಕೊಳ್ಳೋಣ ಅಂತ ಕೊಬ್ಬರಿ ತುರಿತಾ ಇದ್ದೆ. ಅದು ಆಯಿತು. ಈರುಳ್ಳಿನೂ ಬಿಡಿಸಿಟ್ಕೊಂಡೆ. ಸಂಡೇ ಅಂದರೆ ಫುಲ್ ಕೆಲಸ ಇರುತ್ತೆ ನನಗೆ. ಬೆಳಗ್ಗಿಂದ ರಜೆ ಇದ್ದರೆ ಓಕೆ. ಈಗ ಮಧ್ಯಾಹ್ನ ಮೇಲೆ ಬಂದು ಮಾಡ್ಕೋತಾ ಇರೋದು.
ಚಟ್ನಿ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ 5 ತೊಗೊಂಡಿದ್ದೀನಿ, 4ರಿಂದ 5. ನೀವು ಬರೀ ಬ್ಯಾಡಗಿ ಮೆಣಸಿನ್ಕಾಯಿನಲ್ಲೂ ಮಾಡ್ಕೋಬೋದು, ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಕಡಿಮೆ ಮಾಡಿ ಖಾರ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು, ನಿಮಗೆ ಖಾರ ಬೇಕು ಅಂದರೆ. ನಾವು ಸ್ವಲ್ಪ ಖಾರ ಕಡಿಮೆ, ಅದಕ್ಕೆ ಸ್ವಲ್ಪ ಕರಿಬೇವು, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಚೂರು ಬೆಲ್ಲ ಇಟ್ಕೊಂಡಿದ್ದೀನಿ. ಬೆಲ್ಲ ಆಪ್ಷನಲ್, ನಿಮ್ಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಬೆಲ್ಲ ಹಾಕ್ಕೊಂಡ್ರೇ ತುಂಬ ಟೇಸ್ಟು. ಹುಣಸೆ ಹಣ್ಣು, ಬೆಲ್ಲ ಇದೆರಡೂ ತುಂಬ ಟೇಸ್ಟ್ ಕೊಡುತ್ತೆ. ಒಂದು 2 ಡ್ರಾಪ್ ಆಯಿಲ್ ಹಾಕ್ಕೊಂಡು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು, ಆವಾಗ ಕ್ಲೀನಾಗಿ ಮಿಕ್ಸಿನಲ್ಲಿ ಬ್ಲೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಚೂರು ಎಣ್ಣೆ ಹಾಕ್ಕೊಂಡ್ರೆ ಘಾಟ್ ಬರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಆಯಿಲ್ ಸೇರಿಸ್ಕೊಳ್ದಿರ ಫ್ರೈ ಮಾಡಿದ್ರೇ ಚೆನ್ನಾಗಿರೋದು, ಆದರೆ ನಂಗೆ ಘಾಟ್ ತಡ್ಕೊಳಕ್ಕಾಗಲ್ಲ ಅಂತ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಹಸಿ ಕರ್ಬೇವಿನ ಸೊಪ್ಪು ಹಾಕಿದ್ರೇ ಚೆನ್ನಾಗಿರೋದು, ಒಣಗಿರೋದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದು ಹಾಕಿದ್ರೆ ಚೆನ್ನಾಗಿರಲ್ಲ. ಚೂರು ಫ್ರೈ ಮಾಡ್ಕೋತಾ ಇದ್ದೀನಿ, ಅದರಲ್ಲಿ ಒದ್ದೆ ಅಂಶ ಇತ್ತು, ಅದು ಹೋಗಲಿ ಅನ್ನೋ ಉದ್ದೇಶಕ್ಕಷ್ಟೇ. ಕೊಬ್ಬರಿನೂ ಅಷ್ಟೇ ನಾನು ಚೂರು ಬಿಸಿ ಮಾಡ್ಕೋತೀನಿ, ಅಂದರೆ ಒಂದು ತಿಂಗಳಾನ್ಗಟ್ಲೆ ಇಟ್ಕೋತೀವಲ್ಲ ಹಾಗಾಗಿ. ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ ಸೇರಿಸ್ಕೋತೀನಿ, ನಿಮ್ಮ ಇಷ್ಟ. ಆಮೇಲೆ ಬೆಳ್ಳುಳ್ಳಿ 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸುಲಿದೆ ಬೆಳ್ಳುಳ್ಳಿನೇ ತುಂಬ ಟೇಸ್ಟು. ಇದು ಆ್ಯಕ್ಚುಲಿ ಚಟ್ನಿ ಪುಡಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ. ಮೊಸರು ಮತ್ತು ಇದರಲ್ಲಿ ತಿನ್ಕೋಬೋದು, ಉಪ್ಪಿನಕಾಯಲ್ಲಿ ತಿನ್ಕೋಬೋದು ಜೊತೆಗೆ ಸೈಡ್ಗೆ. ಅನ್ನ ಅಂತೂ ಸಖತ್ತಿರುತ್ತೆ, ಚಟ್ನಿ ಪುಡಿ, ತುಪ್ಪ, ಅನ್ನ ಇಷ್ಟಿದ್ಬಿಟ್ರೆ ಒಂದು ಟೈಮ್ ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಾನು ಸ್ಟವ್ ಆಫ್ ಮಾಡಿ ಕೊಬ್ಬರಿನ ಸುಮ್ಮನೆ ಬಿಸಿ ಬಾಣಲೆ ಮೇಲೆ ಹಾಕಿದ್ದೀನಿ. ಅದಕ್ಕೆ ಜಾರಿಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ಮೆಣಸು ಬೇಕು ಅಂದರೂ ಸೇರಿಸ್ಕೋಬೋದು, ನಾನಿಲ್ಲಿ ಮೆಂತ್ಯ ಏನೂ ಸೇರಿಸ್ಕೊಂಡಿಲ್ಲ. ಒಂದು 2 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೋತೀನಿ. ಮೆಣಸು, ಮೆಂತ್ಯ ಅದು ಯಾವುದನ್ನು ಸೇರಿಸ್ಕೊಂಡಿಲ್ಲ. ಕೊಬ್ಬರಿ ಮಾತ್ರ ಬಿಸಿ ಆಗ್ತಿದೆ, ಅಂದರೆ ನಾನು ಸ್ಟವ್ ಆನ್ ಮಾಡಿಲ್ಲ, ಆಫ್ ಮಾಡಿ ಅದೇ ಬಿಸಿ ಇತ್ತಲ್ಲ ಅದೇ ಬಾಣಲಿಗೆ ಹಾಕಿಟ್ಟಿದ್ದೀನಿ ಅಷ್ಟೇ. ನೋಡಿ ಈಗ ಪೇಸ್ಟ್ ಆಗಿದೆ ಇದು. ಇಷ್ಟಾದರೆ ತರಿಯಾಗೇ ಇರಬೇಕು, ಫುಲ್ಲು ಸಾಫ್ಟ್ ಆಗೋದೇನು ಬೇಡ. ನೀರೇನು ಸೇರಿಸ್ಕೋಬಾರ್ದು, ಹಾಗೇ ಫ್ರೈ ಮಾಡ್ಕೋಬೇಕು. ಹುಣ್ಸೆಹಣ್ಣು ಹಾಕಿದ್ನಲ್ಲ ಹಾಗಾಗಿ ಆ ಥರ ಆಗಿದೆ, ಪೇಸ್ಟ್ ಥರ. ಈಗ ಕೊಬ್ಬರಿನೂ ಸೇರಿಸಿ ನಾನು ಪುಡಿ ಮಾಡ್ಕೋತೀನಿ. ತರಿಯಾಗಾದರೆ ಸಾಕು, ತುಂಬ ಏನು ಸಾಫ್ಟ್ ಆಗೋದೇನು ಬೇಕಾಗಿಲ್ಲ. ತೋರಿಸ್ತೀನಿ ನಾನು ನಿಮಗೆ ಹೇಗಾಗಿದೆ ಅಂತ. ರೊಟ್ಟಿ, ಚಪಾತಿ ಮತ್ತು ಪುಡಿ ಇಡ್ಲಿ, ದೋಸೆ ಮೇಲೂ ಅಷ್ಟೇ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಜಾರಿಂದ ನಾನೊಂದು ಬಾಕ್ಸಿಗೆ ಶಿಫ್ಟ್ ಮಾಡಿಕೊಂಡೆ, ಹೀಗಿತ್ತು. ನಾನು ಇನ್ನೂ ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ತರಿ ಆಗಿದ್ರೇ ಟೇಸ್ಟ್ ಇರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮನೇಲಿ ಎಮರ್ಜೆನ್ಸಿ ಅಂದಾಗ ಸಖತ್ ಹೆಲ್ಪ್ ಆಗುತ್ತೆ ಈ ಡಿಶ್ ಅಂತೂ. ನನಗೆ ಹೆಲ್ಪ್ ಆಗಿದೆ. ಸಂಡೇ ಅಂದ್ರೇ ಫುಲ್ ಕೆಲಸ ಇರುತ್ತೆ, ಒಂದು ವಾರದಿಂದ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಏನು ಮಾಡಬೇಕು ಅಂತ. ನಾನು ಇದನ್ನು ತೊಗೊಂಬಂದಿಟ್ಟು 3-4 ದಿನ ಆಗಿತ್ತು. ಸೀಡ್ಸ್ನೆಲ್ಲ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಮಾಡಿಕೊಂಡೇ ಇರಲಿಲ್ಲ. ಅದು ತಣ್ಣಗಾದ್ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋದಷ್ಟೇ. ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಹೊರಗಡೆನೇ ಇಡ್ಬೋದು. ಇದಂತೂ ನಂಗೆ ಸಖತ್ ಇಷ್ಟ. ಡೈಲಿ 1 ಸ್ಪೂನ್ 2 ಸ್ಪೂನ್ ಲ್ಯಾಬಿಂದ ಬಂದ ತಕ್ಷಣ ತಿಂತೀನಿ, ಅದು ಗೊತ್ತಿಲ್ಲ, ಕ್ರಿಸ್ಪಿ ಆಗಿರೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಒಂದು ಸಲ ಟೇಸ್ಟ್ ಮಾಡಿ ನೋಡೋಣ, ಉಪ್ಪು ಏನಾದರೂ ಕಡಿಮೆ ಆಗಿದೆ ಅಂತ ಟೇಸ್ಟ್ ಮಾಡ್ತಿದ್ದೆ, ಇಲ್ಲ ಸರಿ ಇತ್ತು. ನನಗೆ ಸ್ವಲ್ಪ ಖಾರನೂ ಅನ್ನಿಸ್ತಿತ್ತು. ಈ ಸಲ ಖಾರ ಮೆಣಸಿನ್ಕಾಯಿ ಬೇರೆ ಸೇರಿಸ್ಕೊಂಡಿದ್ದೆ. ಪ್ರತಿ ಸಲ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಮಾಡ್ಕೋತಿದ್ದೆ. ಈ ಸಲ 1-2 ಖಾರ ಮೆಣಸಿನ್ಕಾಯಿ ಸೇರಿಸಿದ್ನೆಲ್ಲ, ಚೂರು ಖಾರನೂ ನಾಲ್ಗೆ ತಟ್ಟೋ ಥರ ಇತ್ತು, ಟೇಸ್ಟ್ ಇತ್ತು. ಇದು ನೋಡಿ, ಹುರಿದಾಗ ಸ್ವಲ್ಪ ಸಾಫ್ಟ್ ಇರುತ್ತೆ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಸಖತ್ ಕ್ರಿಸ್ಪಿ ಆಗುತ್ತೆ. ನಾನು ಡೈರೆಕ್ಟಾಗೆ ಮಾತಾಡಿದ್ದೆ, ಬಟ್ ಟ್ರೈನ್ ಸೌಂಡಿಂದ ಮತ್ತೆ ಅದನ್ನು ಕಟ್ ಮಾಡಿ ವಾಯ್ಸ್ ಓವರ್ ಕೊಡೋ ಥರ ಆಯಿತು. ಕೊಬ್ಬರಿ ಅಂತೂ ಉಪ್ಪು ಖಾರ ಸೇರಿಸಿದ್ರೆ ಅದೇನೋ ಡಿಫ್ರೆಂಟ್ ಟೇಸ್ಟ್ ಬರುತ್ತಪ್ಪ. ಉಪ್ಪು ಖಾರ ಮತ್ತು ಇದೆಲ್ಲ ಸೀಡ್ಸು ಅಷ್ಟೇ ಫುಲ್ಲು ಕ್ರಿಸ್ಪಿ ಆಗಿತ್ತು, ಮಸ್ತಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗೂ ಸಖತ್ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಏರ್ ಫಾಲ್ ಖಂಡಿತ ಕಂಟ್ರೋಲ್ ಆಗುತ್ತೆ. ಇಷ್ಟು ಮುಗಿಸೋ ಅಷ್ಟರೊಳಗೆ ನನ್ನ ಸಂಡೇನೂ ಮುಗ್ದೋಯ್ತು. ನೈಟ್ ಊಟಕ್ಕೆ ಮಧ್ಯಾಹ್ನದ ಸಾಂಬಾರಿಗೆ ನನ್ನ ಮಗನಿಗೆ ಚಪಾತಿ ಮಾಡಿಕೊಟ್ಟಿದ್ದೆ. ನಾನು ಚಟ್ನಿ ಪುಡಿ ಮಾಡಿದ್ನಲ್ವ, ಮನಸ್ಸೆಲ್ಲಿ ತಡೆಯುತ್ತೆ, ತಿನ್ನಬೇಕು. ತಿಂದಿಲ್ಲ ಅಂದರೆ ಸಮಾಧಾನ ಆಗಿಲ್ಲ. ಸಂಜೆ ಆಗಿದ್ದರಿಂದ ಮೊಸರು ಹಾಕಿರಲಿಲ್ಲ, ಹಾಗೆ ತಿಂದೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.